ಮಿತ್ರರಿಗೂ ನಮಸ್ಕಾರ. ನಾವು ಇವತ್ತು ಸೇರುವ ಉದ್ದೇಶ ಮುಖ್ಯವಾಗಿ ಪ್ರೊಫೆಸರ್ ಎಚ್.ಎಲ್.ಎಸ್. ರಾವ್ ದತ್ತಿ ಉಪನ್ಯಾಸ. ಇಲ್ಲಿ ಎರಡು ವಿಷಯಗಳು ಬರ್ತಾರೆ. ಒಂದು ದತ್ತಿ ಉಪನ್ಯಾಸ, ಮತ್ತೊಂದು ದತ್ತಿ ಉಪನ್ಯಾಸಕರು. ದತ್ತಿ ಉಪನ್ಯಾಸ ಪ್ರೊಫೆಸರ್ ಎಚ್.ಎಲ್.ಎಸ್. ರಾವ್. ಎಚ್.ಎಲ್.ಎಸ್. ರಾವ್ ಗಣಿತ ಪ್ರೊಫೆಸರ್ ಆಗಿ ಎಲ್.ಬಿ. ಕಾಲೇಜಲ್ಲಿ ಸುಮಾರು 40 ವರ್ಷಗಳ ಸೇವೆ ಸಲ್ಲಿಸಿದ್ದು, ಅದರ ನಂತರ ಸಾಗರ ವಿಜ್ಞಾನ ವೇದಿಕೆ ಅಂತ ಒಂದು ವೇದಿಕೆಯನ್ನು ಶುರು ಮಾಡಿ ಬೇಸಿಕಲಿ ಮೂಲ ವಿಜ್ಞಾನ ಬಗ್ಗೆ ಮಕ್ಕಳು ಹೆಚ್ಚಿನ ಅಧ್ಯಯನ ಮಾಡಬೇಕು ಮತ್ತು ಶಿಕ್ಷಕರಿಗೆ ಹೆಚ್ಚಿನ ತರಬೇತಿಗಳಾಗಬೇಕು ಅಂತ ಉದ್ದೇಶದಿಂದ ಸಾಗರ ವಿಜ್ಞಾನ ವೇದಿಕೆಯನ್ನು ಹಾಕಿ ಅದು ಈಗ ಅದು ಕಟ್ಟಡ ಸಂಪೂರ್ಣವಾಗಿದ್ದು ಉದ್ಘಾಟನಾ ಹಂತಕ್ಕೆ ಬಂದಿದೆ. ದುರಾದೃಷ್ಟವಾಗಿ ಅವರು ಕಳೆದ ವರ್ಷ 2025ರಲ್ಲಿ ಮರಣ ಹೊಂದಿದ್ದು, ಅವರ ನೆನಪಿನ ಅರ್ಥ ಅಂದ್ರೆ ಈ ತಿಂಗಳು ಅವರು ಹುಟ್ಟಿದ ದಿನ. ಹಾಗಾಗಿ ಅದರ ನೆನಪಿನ ಅರ್ಥ ಒಂದು ದತ್ತಿ ಉಪನ್ಯಾಸ ಏರ್ಪಡಿಸಿದ್ದೇವೆ. ಇದು ಎಲ್ಲಾ ವರ್ಷನೂ ಜೂನ್ ಕೊನೆ ಭಾನುವಾರ ಇರ್ತದೆ. ದೇಶದ ಹೆಸರಾಂತ ವಿಜ್ಞಾನಿಗಳು ಬಂದು ಉಪನ್ಯಾಸವನ್ನ ಕೊಡ್ತಾರೆ. ಅದು ಈ ತಿಂಗಳು 28ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:00 ಸಾಗರ್ ಸೈನ್ಸ್ ಸೆಂಟರ್ HKH ಲೇಔಟ್ ಶಿವಮೊಗ್ಗ ರೋಡಲ್ಲಿ ಇರುತ್ತದೆ. ತಾವೆಲ್ಲರೂ ಬರಬೇಕಾ. ಇನ್ನು ಎರಡನೇದಾಗಿ ಉಪನ್ಯಾಸದ ಬಗ್ಗೆ. ಇವತ್ತಿನ ಉಪನ್ಯಾಸಕರು ಅಂದ್ರೆ ಭಾನುವಾರ ಉಪನ್ಯಾಸಕರು ಪ್ರೊಫೆಸರ್ ಎಲ್.ಎಸ್. ಶಶಿಧರ್, ದ ಡೈರೆಕ್ಟರ್ ಆಫ್ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್. ಅವರು ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್, ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ವಿಜ್ಞಾನಿ ಕೊಡುವಂತ ಹೈಯೆಸ್ಟ್ ಅವಾರ್ಡ್ ನಮ್ಮ ದೇಶದಲ್ಲಿ, ಅದನ್ನ ಪಡ್ಕೊಂಡಿದ್ದಾರೆ. ಅದಲ್ಲದೆ ಅವರು ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಬಯಾಲಜಿಕಲ್ ಯೂನಿಯನ್ ಆಫ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಬಯಾಲಜಿಕಲ್ ಸೈನ್ಸ್ ನ ಅಧ್ಯಕ್ಷರಾಗಿರ್ತಾರೆ. ಅದು ಪ್ರಥಮ ಬಾರಿ ಭಾರತೀಯರಾಗಿರೋದು. ಹಾಗಾಗಿ ಒಬ್ಬ ಎಮಿನೆಂಟ್ ಸೈಂಟಿಸ್ಟ್ ಅನ್ನ ಕರೆಸ್ತಾ ಇದ್ದೇವೆ. ಹಾಗಾಗಿ ಎಚ್.ಎಲ್.ಎಸ್. ರಾವ್ ವಿದ್ಯಾರ್ಥಿಗಳು, ಸಹಪಾಠಿಗಳು ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು ತಾವೆಲ್ಲರೂ ಬಂದು ಈ ದತ್ತಿ ಉಪನ್ಯಾಸಗಳನ್ನ ಸಕ್ಸಸ್ಫುಲ್ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇದ್ರ ಜೊತೆಗೆ ಮುಂಬರುವ ತಿಂಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಸಾಗರ ವಿಜ್ಞಾನ ವೇದಿಕೆ ಮಾಡ್ತಾ ಇದ್ದಾರೆ. ಅಂಡರ್ ಗ್ರಾಡ್ಯುಯೇಟ್ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ ಲೀನಿಯರ್ ಆಲ್ಜಿಬ್ರಾ ಕಲಿಸಿ, ಪೈಥಾನ್ ಕಲಿಸಿ ಒಂದು ಇಕ್ವೇಶನ್ ರನ್ ಮಾಡೋದು, ಇಟ್ಸ್ ವೆರಿ ಕ್ಲೋಸ್ ಟು AI. ಈ ತರದ ಒಂದು ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದೇವೆ. ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಿರ್ತೇವೆ. ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಂಡು ಮುಖ್ಯವಾಗಿ ಪ್ರೊಫೆಸರ್ ಎಚ್.ಎಲ್.ಎಸ್. ರಾವ್ ಅವರ ಈ ದತ್ತಿ ಉಪನ್ಯಾಸಕ್ಕೆ ಅವರ ವಿದ್ಯಾರ್ಥಿಗಳು, ಸಹಪಾಠಿಗಳು ಮತ್ತೆಲ್ಲ ವಿದ್ಯಾರ್ಥಿಗಳು ಬಂದು ಸಕ್ಸಸ್ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಜ್ಞಾನಂ ವಿಜ್ಞಾನ ಸಹಿತ ಇದು ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಧ್ಯೇಯವಾಗಿದೆ. ಮಲೆನಾಡಿನ ಭಾಗದಲ್ಲಿ ಈ ಮೂಲ ವಿಜ್ಞಾನವನ್ನು ಜನಪ್ರಿಯಗೊಳಿಸುವುದಕ್ಕೋಸ್ಕರವಾಗಿ ಸಾಗರ ವಿಜ್ಞಾನ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಎಚ್.ಎಲ್.ಎಸ್. ರಾವ್ ಈ ವಿಜ್ಞಾನ ವೇದಿಕೆಯನ್ನು 2011ರಲ್ಲಿ ಹುಟ್ಟುಹಾಕಿದರು. ಇದು 15 ವರ್ಷ ತುಂಬಿದೆ. ಈಗ ಈ 15 ವರ್ಷ ತುಂಬಿದಂತ ಅವಧಿಯಲ್ಲಿ ಅವರು ನಮ್ಮೊಂದಿಗಿಲ್ಲ. 2025ರಲ್ಲಿ ಎಚ್.ಎಲ್.ಎಸ್. ರಾವ್ ಮರಣ ಹೊಂದಿದರು. ಆ ಮರಣ ಹೊಂದಿದರ ನೆನಪಿಗೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆ ಮಲೆನಾಡು ಭಾಗದಲ್ಲಿ ಒಂದು ದತ್ತಿ ಉಪನ್ಯಾಸ ನಡೀತಾ ಇದೆ. ಅದು ವಿಜ್ಞಾನ ಕ್ಷೇತ್ರದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದತ್ತಿ ಉಪನ್ಯಾಸ ನಮ್ಮ ಸಾಗರ ವಿಜ್ಞಾನ ಕೇಂದ್ರದಲ್ಲಿ ಆಯೋಜನೆಗೊಂಡಿದೆ. ಇದೇ ಭಾನುವಾರ 22ರಂದು. ಹಾಗಾಗಿ ಈ ದತ್ತಿ ಉಪನ್ಯಾಸಕ್ಕೆ ನಮ್ಮ ಸಾಗರದ ಸಮಸ್ತ ಪ್ರಜೆಗಳು ಹಾಗೂ ಎಚ್.ಎಲ್.ಎಸ್. ಅವರ ಒಡನಾಡಿಗಳು, ಅವರ ವಿದ್ಯಾರ್ಥಿಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಆಸಕ್ತ ನಾಗರಿಕರು, ಹಾಗೆ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜಿನ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಯಶಸ್ವಿಗೊಳಿಸಿಕೊಳ್ಳಲು ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಹಾಗೆ ಈ ಒಂದು ದತ್ತಿ ಉಪನ್ಯಾಸದ ಕೇಂದ್ರ ಬಿಂದು ಡಾಕ್ಟರ್ ಎಲ್.ಎಸ್. ಶಶಿಧರ್. ನಮ್ಗೆ ಗೊತ್ತಿರುವ ಹಾಗೆ ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಭಾರತ ಕಂಡಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ಸಹಿತಬಹುದು. ಅವರನ್ನು ನೋಡಿದ್ರೆ ನಮಗೆ ಭಾಗ್ಯ. ಅಂತವರು ಮೊದಲ ಬಾರಿಗೆ ದತ್ತಿ ಉಪನ್ಯಾಸ ಕೊಡಲಿಕ್ಕೆ ನಮ್ಮ ಕೇಂದ್ರಕ್ಕೆ ಬರ್ತಾ ಇದ್ರೆ ಅವರನ್ನು ಮಾತುಗಳನ್ನು ಕೇಳಬೇಕು, ಅವರನ್ನು ನೋಡ್ಬೇಕು. ಹಾಗಾಗಿ ಎಲ್ಲ ನಾಗರಿಕರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಎಲ್ಲ ಸದಸ್ಯ ಮಂಡಳಿಯ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸಾಗರ ವಿಜ್ಞಾನ ವೇದಿಕೆ ಈಗಾಗಲೇ 15 ವರ್ಷ ಸ್ಥಾಪನೆ ಆಗಿದೆ. ತನ್ನದೇ ಆದಂತಹ ಒಂದು ಕಟ್ಟಡ ಹೊಂದಿದೆ. ಈಗ ಈ ಕಟ್ಟಡ ಮುಂಬರುವ ಅಕ್ಟೋಬರ್ ವೇಳೆಗೆ ಉದ್ಘಾಟನೆಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇದರೊಂದಿಗೆ ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಕೇಂದ್ರದಲ್ಲಿ ಸಾಗರ ಸೈನ್ಸ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಉದ್ದೇಶ ಇದೆ.
ಹಾಗೆ ಇದಕ್ಕೆ ದಾನಿಗಳು ಮುಂದೆ ಬಂದಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ಡೂಮ್ ಟೈಪಿನ ಒಂದು ಕಟ್ಟಡ ಇದೆ. ಆ ಡೂಮ್ ಟೈಪಿನ ಕಟ್ಟಡವನ್ನು ಪ್ಲಾನೆಟೋರಿಯಂ ಆಗಿ ಮಾಡ್ಬೇಕಂತಕ್ಕಂಥ ಉದ್ದೇಶ ಇದೆ. ಅದಕ್ಕೂ ಸಹಿತ ದಾನಿಗಳು ಮುಂದೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಲೆನಾಡು ಭಾಗದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ವಿಜ್ಞಾನ ಕೇಂದ್ರ ನಿರ್ಮಾಣ ಮಾಡ್ಬೇಕಂತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ನಿರ್ದೇಶಕ ಮಂಡಳಿಯವರಾಗಿರ್ಬೋದು ಹಾಗೂ ಸದಸ್ಯರಾಗಿರ್ಬೋದು, ಇವರೆಲ್ಲರ ಉದ್ದೇಶವಾಗಿದೆ. ಈ ಉದ್ದೇಶಕ್ಕೆ ನಮ್ಮ ಸಾಗರದ ನಾಗರಿಕರು ತಮ್ಮ ಸಹಾಯವನ್ನು ಕೊಡಬೇಕು. ಕಾರಣ ಇದು ತಮ್ಮಿಂದ ಸ್ಥಾಪಿತಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಅನೇಕ ಇದು ಕಂಪನಿಗಳು CSR ಫಂಡಿನಿಂದ ನಿರ್ಮಾಣವಾಗಿದೆ. ಅದನ್ನು ಬೆಳೆಸಬೇಕಾಗಿದೆ. ಇನ್ನು ಅದನ್ನು ಸಂಶೋಧನಾ ಕೇಂದ್ರವನ್ನಾಗಿ ಮಾಡಬೇಕಾಗಿದೆ. ಹಾಗಾಗಿ ಇದಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಡುವ ಮೂಲಕ ಆ ಕೇಂದ್ರವನ್ನು ಬೆಳೆಸತಕ್ಕಂಥ ಒಂದು ಸಂಕಲ್ಪವನ್ನು ನಮ್ಮ ಸಾಗರದ ಮಲೆನಾಡು ಭಾಗದಲ್ಲಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.